ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಬಲರಾಮನ ದಿನಗಳು ಸಿನಿಮಾದ ನಿರ್ಮಾಪಕರು ಶ್ರೇಯಸ್ ಅವರು ಹಾಗೆಯೇ ಲೇಖಾಚಂದ್ರ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಈಗಷ್ಟೇ ಈ ಸಿನಿಮಾ ತಂಡದವರು ಟ್ಯಾಬ್ಲೋ ಪೂಜೆಯನ್ನು ನೆರವೇರಿಸಿದ್ರು. ಸೊ ಬನ್ನಿ ಈ ಮೂಮೆಂಟ್ ಎಷ್ಟು ಸ್ಪೆಷಲ್ ಅಂತ ಅವ್ರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ. ಹಾಯ್ ಮ್ಯಾಮ್, ನಮಸ್ತೆ. ಹಲೋ, ನಮಸ್ತೆ. ಹೇಗೆ ಅನ್ನಿಸ್ತಾ ಇದೆ? ಟ್ಯಾಬ್ಲೋ ಪೂಜೆ ತುಂಬ ಚೆನ್ನಾಗಾಯಿತು ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ. ಈ ಮೂಮೆಂಟ್ ಎಷ್ಟು ಸ್ಪೆಷಲ್ ತಮ್ಮಿಬ್ಬರಿಗೂ? ಮ್ಯಾಮ್, ಇಲ್ಲ, ಭಾಳ ಖುಷಿಯಾಗುತ್ತೆ. ಬಂಡಿ ಮಕ್ಕಳಮ್ಮದಲ್ಲೇ ಒಂದು ನನ್ನ ಪ್ರೊಡಕ್ಷನ್ ಪೂಜೆನೂ ಇಲ್ಲೇ ಆಗಿದ್ದು. ಕಾರ್ಡ್ಸ್ ತೊಗೊಬಂದು ಪೂಜೆ ಮಾಡಿಸಿದ್ದು. ಹಾಗೆ ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಇನ್ನೊಂದು ಟ್ಯಾಬ್ಲೋ ಓಪನಿಂಗ್ ಇದೆ. ಅಂದರೆ ಭಾಳ ಖುಷಿಯಾಗುತ್ತೆ, ಏಕೆಂದರೆ ಇದು ಕಾಲೇಜಸ್ ಎಲ್ಲ ಈಗ ಕವರ್ ಆಗಿ ಅವ್ರದ್ದೆಲ್ಲ ಇಂಟ್ರಾಕ್ಷನ್ಸು ಒಂದಿಷ್ಟು ಈಗ ಸ್ಟಾರ್ಟು ನಮ್ಮದು ಏನು ಅಂದರೆ ರೋಡ್ಗೆ ಇಳಿದಿದ್ದೀವಿ. ಭಾಳ ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದಂಥ ಮೂಮೆಂಟ್ ಇವಾಗ ಕ್ರಿಯೇಟ್ ಆಗಿದೆ. ಅಂದರೆ ಈ ಮೂಮೆಂಟ್ಗೆ ಈ 15-20 ಡೇಸ್ ಏನಿದೆ, ಭರ್ಜರಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರಲ್ಲ, ಈ ಮೂಮೆಂಟ್ ಆಲ್ಮೋಸ್ಟ್ ನಾವು ವರ್ಷಗಳಿಂದ ಕಾಯ್ತಾ ಇದ್ವಿ. ಸೊ ಇವಾಗ ಸ್ಟಾರ್ಟ್ ಆಗಿದೆ, ಒಳ್ಳೆ ವೈಬಲ್ ಸ್ಟಾರ್ಟ್ ಆಗಿದೆ. ಸೊ ಖುಷಿ ಇದೆ. ಆ್ಯಕ್ಚುಲಿ ಟೀಸರ್ ನೋಡಿದಾಗ ನಮಗೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸ್ತು. ಬಿಕಾಸ್ ಎಸ್ಪೆಷಲಿ ಚೈತನ್ಯ ಸರ್ ಬಗ್ಗೆ ಮಾತನಾಡಲೇಬೇಕು. ಆ ದಿನಗಳು ನಾವೇನು ನೋಡ್ತಾ ಇದ್ವಿ, 18 ವರ್ಷಗಳ ಹಿಂದ್ಗಡೆ ಬಂದಂಥ ಸಿನಿಮಾ. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ ಅದೇ ಫ್ಲೇವರ್ ನಮಗೆ ಕಾಣಿಸ್ತದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲ ಅಂದರೆ ಗೆಲ್ಲುವಂತಹ ಎಲ್ಲ ಒಂದು ಅಂಶಗಳು ಪ್ರಾಬಬ್ಲಿ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಮೈಲ್ ಸ್ಟೋನ್ ಆಗ್ಬೋದು ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ವಿಜುವಲ್ಸ್ ನೋಡಿದಾಗ ಎಸ್ಪೆಷಲಿ ಹಳೆ ಬೆಂಗಳೂರನ್ನು ನೀವು ತೋರಿಸಿರುವಂಥದ್ದು, ಅದು ಲಿಟ್ರಲಿ ನಾವೊಂದು ಆ ಮೂಮೆಂಟ್ನಲ್ಲೇ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್, ಇಲ್ಲ, ಅದು ಆ ವಿಚಾರಕ್ಕೆ ಬಂದರೆ ಚೈತನ್ಯ ಸರ್ ಅದಕ್ಕೆ ಅಂತಲೇ ಫೇಮಸ್ಸು. ಏಕೆಂದರೆ 80s 90s ಕ್ರಿಯೇಟ್ ಮಾಡೋದು ಭಾಳ ಕಷ್ಟ ಇದೆ. ಆಮೇಲೆ ಒಂದಂತೂ ಪ್ರಾಮಿಸ್ ಮಾಡ್ತೀವಿ ಆಡಿಯನ್ಸ್ಗೆ, ಥಿಯೇಟ್ರಿಗೆ ಏನು ನಂಬಿಕೆ ಇಟ್ಕೊಂಡು ಬರ್ತಾರೆ ಅದಂತೂ ಮೋಸ ಇಲ್ಲ. ಯಾಕೆಂದರೆ ಇಮಿಡಿಯೇಟ್ ನೀವು ಸೀಟ್ ಮೇಲೆ ಕೂತ್ಕೋತಿದ್ರೆ 90ಸ್ಗಂತೂ ಹೊಂಟೋಗ್ತೀರಿ ವಾಪಸ್. ಹಂಗಿದೆ ಅದು. ಎಲ್ಲೂ ಆರ್ಟಿಫಿಷಿಯಲಾಗಿ ಎಲ್ಲೂ ಕಾಣಿಸಲ್ಲ, ಎಲ್ಲ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಆಮೇಲೆ ಆ ದಿನಗಳದ್ದು ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಈ ಸಿನಿಮಾಗೆ ಬರ್ತಾರೋ ಅದಷ್ಟನ್ನು ಫುಲ್ಫಿಲ್ ಮಾಡ್ತೀವಿ. ಅದೇ ಪಾತ್ರಗಳು ರಿಪೀಟ್ ಆಗಿದೆ. ಆಮೇಲೆ ಕೆಲವೊಂದು ವಿಷಯಗಳು ಹಿಂದೆ ನಡೆದಂಥದ್ದು ಮುಂದೆ ನಡೆಯೋದು, ಆ ದಿನಗಳಲ್ಲಿ ಏನಿತ್ತು ಇನ್ ಬಿಟ್ವೀನ್ ಆಗುವಂಥ ಕಥೆಗಳು ನಾವು ತೊಗೊಂಡು ಬಂದಿದ್ದೀವಿ. ಸೊ ಆಡಿಯನ್ಸ್ಗಂತೂ ಮೋಸ ಇಲ್ಲ. ಒಂದು ಒಳ್ಳೆ ಎಂಟರ್ಟೈನ್ ಮಾಡಿ ಇನ್ನು 3 ಸಲ ನೋಡೋಷ್ಟು ಖುಷಿ ಸಿಗುವಂಥ ಸಿನಿಮಾ ಇದು. ಪ್ರಶ್ನೆ ಮರ್ತೋಗ್ಬಿಟ್ರಾ? ಕೇಳ್ತಾ ಇದ್ರೆ ಓಕೆ. ಅಂದರೆ ಇವಾಗ ನಾವು ನೋಡಿದ್ರೆ ಈ ಸಿನಿಮಾ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಚೈತನ್ಯ ಸರ್ ಅವರ ಡೈರೆಕ್ಷನ್ ಬಗ್ಗೆ ನಾವು ಹೇಳೋ ಎರಡು ಮಾತೇ ಇಲ್ಲ. ಆ್ಯಂಡ್ ಅವರು ಬೆಂಗಳೂರು ತೋರಿಸಿರೋದು ಲಿಟ್ರಲಿ ನಾವು ಅಂದರೆ ಅದೇ ಒಂದು ಮೂಮೆಂಟ್ನಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಇದ್ರ ಬಗ್ಗೆ ಅಲ್ಲ, ಖಂಡಿತವಾಗ್ಲೂ ಆ ಬೆಂಗಳೂರನ್ನ ನಾವೇ ನೋಡಿರಲಿಲ್ಲ. ಮೇ ಬಿ ಚೈತನ್ಯ ಸರ್ ನೋಡಿದ್ದಾರೆ. ಅವ್ರಿಗೊಂದು ವಿಷನ್ ಇದೆ, ಹಿಂಗಿತ್ತು ಒಂದಿಷ್ಟು ಹಳೇದು ಪೇಪರ್ಸ್ದೆಲ್ಲ ಒಂದಿಷ್ಟು ಕಲೆಕ್ಷನ್ ಇದೆ ಸರ್ ಹತ್ರ. ಸೊ ಅದನ್ನೆಲ್ಲ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನಮಗೂ ಇದೊಂದು ಟ್ರೀಟ್ ಟು ವಾಚ್. ಸೊ 80s 90s ಬ್ಯಾಂಗ್ಳೂರು ಹೇಗಿತ್ತು ಅನ್ನೋದನ್ನು ಆಡಿಯನ್ಸ್ ಜೊತೆ ನಾವು ಆಡಿಯನ್ಸ್ ಆಗಿ ನೋಡಲಿಕ್ಕೆ. ಮ್ಯಾಮ್, ಇನ್ನೊಂದು ವಿಚಾರ ಏನಂದರೆ ಚೈತನ್ಯ ಸರು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಪೇಪರ್ಸು. 90ಸಲ್ಲಿ ಇದ್ದಂಥ ಪೇಪರ್ಸ್ನ ಈಗಲೂ ಹಾಗೆ ಇಟ್ಟು ಶೂಟಿಂಗಿಗೆ ಅಂತ ಆ ಪೇಪರ್ಸ್ನ ತಂದು ತಿರ್ಗಾ ಅದೇ ಒಳ್ಳೆ ಹುಷಾರಾಗಿ ಒಳ್ಳೆ ಗೋಲ್ಡ್ ತೊಗೊಂಡೋದಂಗೆ ಆ ಪೇಪರ್ಸ್ನ ತೊಗೊಂಡಾಗ ಅವ್ರ ಮನೇಲಿ ಇಟ್ಕೊಂಡಿವಿ ಮಾಡಿಸಿ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ. ಕೆಲವೊಂದು ಅಷ್ಟು ಆ್ಯಂಟಿಕ್ ಆಗಿರೋ ಪೀಸ್ಗಳು ಈ ಸಿನಿಮಾದಲ್ಲಿ ತುಂಬ ಬಳಕೆ ಆಗಿದೆ. ಆಮೇಲೆ ಒಂದೊಂದು ಥಿಂಗ್ಸ್ನ ನೀವು ನೋಡಿದ್ರೆ ಬೇಗ ಕನೆಕ್ಟ್ ಆಗ್ತೀರಾ. ಫೋನಲ್ಲಿ ಮಾತಾಡೋದಾಗಲಿ, ಯೂಸ್ ಮಾಡಿದಂಥ ಥಿಂಗ್ಸ್ಗಳಾಗಲಿ, ಆಮೇಲೆ ಕಾಸ್ಟ್ಯೂಮ್ ಆಗಲಿ. ಆಮೇಲೆ 90s ಅಂತ ಬರ್ತಿದ್ದಂಗೆ ಬೆಲ್ ಬಾಟಮ್, ಉದ್ದದ ಕಾಲರ್ ಎಲ್ಲರೂ ಅದೇ ಥರ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಅದು ಫೇಕ್. ಅದು ನನ್ನ ಅನಿಸಿಕೆ. ಬೇರೆ ಸಿನಿಮಾಗಳು ಕೆಲವೊಂದೊಂದು ಬರೀ ಬೆಲ್ ಬಾಟಮ್ಸು, ಉದ್ದದ ಕಾಲರ್ ಎಲ್ಲರೂ ಅದೇ ಥರ ಆಗ್ತಿರ್ತಾರೆ. ಮ್ಯಾಮ್, ಒಬ್ಬೊಬ್ಬರು ಸ್ಟೈಲ್ ಒಂದೊಂದು ಥರ ಇರ್ತಾರೆ. ಎಲ್ಲನೂ ಅದೇ ಥರ ತೋರ್ಸಕ್ಕೆ ಹೋಗ್ಬಾರ್ದು. ಆಮೇಲೆ ರಿಯಲಿಸ್ಟಿಕ್ ಆಗಿ ತೋರಿಸ್ಬೇಕು. ಈ ಸಿನಿಮಾದಲ್ಲಿ ಅದು ಸಿಗುತ್ತೆ. ಅದೊಂದು ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಹೌದು, ಇವ್ರು ಹೇಳಿದ್ದು ಕರೆಕ್ಟು. ನಮ್ಮ ಅಪ್ಪ ಅಮ್ಮನೇ 70s 80s ಅವರು. ನಾವು ಅವ್ರದ್ದು ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಅಷ್ಟೊಂದು ಒಬ್ವಿಯಸ್ ಆಗಿ ಕಾಸ್ಟ್ಯೂಮ್ಸು, ಕಾಲರ್ಸ್ ಎಲ್ಲ ಹಿಂಗೆ ಅಷ್ಟೊಂದು ನಾವು ಖಂಡಿತವಾಗ್ಲೂ ನೋಡಿಲ್ಲ. ಅವ್ರ ಫ್ಯಾಮಿಲಿ ಆಗಿರ್ಬೋದು, ಒಂದಿಷ್ಟು ಹಳೆ ಫೋಟೋಸ್ನ ನೋಡಿದ್ರೆ ಇಲ್ಲಿ ನಾವು ಸಿನಿಮಾದಲ್ಲಿ ಬಲರಾಮದಲ್ಲಿ ನಾವೇನು ತೋರಿಸಿದ್ದೀವೋ ಆಲ್ಮೋಸ್ಟ್ ಹಾಗೇ ಇದ್ದರು ನಮ್ಮ ಪೇರೆಂಟ್ಸ್ಗಳು. ಸೊ ಅದೊಂದು ಜನರಿಗೆ ಇಷ್ಟ ಆಗ್ಬೋದು. ಸಾಕಷ್ಟು ಜನ ಕನೆಕ್ಟ್ ಆಗುತ್ತೆ. ಹಾಗಾದರೆ ಡೆಫಿನೆಟ್ಲಿ ಆಗುತ್ತೆ ಮ್ಯಾಮ್. ಅಂದರೆ ಲವರ್ಸಿಗೆ ಕನೆಕ್ಟ್ ಆಗುತ್ತೆ. ನಾವು ಈ ಥರನೂ ಲವ್ ಮಾಡ್ತಿದ್ದೋ, ಕರೆಕ್ಟ್ ಅಲ್ವಾ? ಆಮೇಲೆ ಈ ಪೇಪರ್ನ ರೋಲ್ ಮಾಡ್ಕೊಂಡು ಕಡಲೆ ಬೀಜ ಎಲ್ಲ ಸುಟ್ಕೊಂಡು ತಿನ್ನೋದು, ಕೆಲವೊಂದು ವಿಷಯಗಳು ಆ ದಿನಗಳಲ್ಲಿ ಲವರ್ಸ್ ಹೇಗೆ ಕನೆಕ್ಟ್ ಆದರೂ ನಾವೆಲ್ಲ ಈ ಥರ ಫೀಲ್ ಮಾಡಿದ್ದು ಅಲ್ವಾ ಅಂತ. ಸೊ ಸಡನ್ಲಿ ಇದಕ್ಕೂ ಹಾಗೆ ಕನೆಕ್ಟ್ ಆಗ್ತಾರೆ ಜನ. ಸರ್, ಎಸ್ಪೆಷಲಿ ಈ ರೀತಿಯಾದಂಥ ಒಂದು ಪೀರಿಯೋಡಿಕ್ ಸಿನಿಮಾಗಳಲ್ಲಿ ರಿಯಾಲಿಸಮ್ ಹಾಗೆಯೇ ಬ್ಯೂಟಿ ಈ ಎರಡರ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಈ ಸಿನಿಮಾದ ವಿಜುವಲ್ ಫಿಲಾಸಫಿ ಏನಾಗಿತ್ತು? ಮ್ಯಾಮ್, ಏನಿಲ್ಲ, ಕತೆ ಏನಂತಂದರೆ ತನ್ನ ಲವ್ಗೋಸ್ಕರ ಒಬ್ಬ ಹೀರೋ ಏನೇನು ಮಾಡಬಲ್ಲ, ಆಮೇಲೆ ಯಾರು ಮುಂದೆ ಆದರೂ ನೀಲ್ ಡೌನ್ ಮಾಡಬಲ್ಲ, ಯಾರ ಮುಂದೆನಾದ್ರು ಗೆಲ್ಲಬಲ್ಲ ಅನ್ನೋದೇ ಕತೆ. ಎಂಡ್ ಆಫ್ ದಿ ಡೇ ಒಂದು ಪ್ರೀತಿ ಗೆಲ್ಲಬೇಕಷ್ಟೇ. ಆ ವಿಜುವಲ್ ಟ್ರೀಟ್ಮೆಂಟ್ನ ವಿಜುವಲ್ಸ್ ಅಂದರೆ ವೇಣು ಸರ್ ಮುಖಾಂತರ ನಾವು ತೋರಿಸಿದ್ದೀವಿ. ಅದೊಂದು ಇದು
ವಿನೋದ್ ಸರ್ ಬಗ್ಗೆ ಆ್ಯಕ್ಚುಲಿ ಮಾತನಾಡಲೇಬೇಕು. ಮಾದೇವದಲ್ಲಿ ನಾವೆಲ್ಲರೂ ಕೂಡ ಇಂಟೆನ್ಸ್ ಆ್ಯಕ್ಟರ್ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಅಂದರೆ ಅವರು ಇದಕ್ಕಿಂತ ಮುಂಚೆ ಕೂಡ ಅವರ ಪರ್ಫಾರ್ಮೆನ್ಸ್ಗಳು ನಾವು ಅದರ ಬಗ್ಗೆ ಮಾತಾಡೋದೇ ಇಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ಅವ್ರು ಹೇಳ್ತಾಯಿದ್ರು, ಎಸ್ಪೆಷಲಿ ಕೆಲವೊಂದು ಸೀನ್ಸ್ಗಳ ಬಗ್ಗೆ ಅವ್ರು ಹೇಳ್ತಾ ಇರಬೇಕಾದ್ರೆ ಅಂದರೆ ಆ ಸೀನನ್ನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಬಾರ್ದು. ನನಗೆ ಆಫ್ ದ ಸ್ಕ್ರೀನ್ ಅವ್ರು ನನಗೆ ಹೇಳ್ತಿದ್ರು ಅಂದರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂದರೆ ಪ್ರಾಬಬ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಅವರು ಅಂದರೆ ಈ ಮೆಥಡ್ ಆ್ಯಕ್ಟಿಂಗ್ ಅನ್ನೋದನ್ನು ತುಂಬ ಅಳವಡಿಸ್ಕೋಬೇಕು. ಆವಾಗಲೇ ಅಂದರೆ ಆ ಒಂದು ಇಂಟೆನ್ಸ್ ಬರೋವಂಥದ್ದು. ಸೊ ಅವ್ರ ಬಗ್ಗೆ ಏನು ಹೇಳಿ ಮ್ಯಾಮ್? ವಿನೋದ್ ಸರ್ ಬಗ್ಗೆ ಹೇಳಂದರೆ ಇದು 25ನೇ ಸಿನಿಮಾ, ಅದೊಂದು ಸ್ಪೆಷಲ್ ಈ ಸಿನಿಮಾದಲ್ಲಿ. ಕೆಲವೊಂದು ಸಿನಿಮಾ ಎಲ್ಲ ಸಿನಿಮಾನ ನೋಡಿದ್ದೀನಿ ವಿನೋದ್ ಸರ್ದು. ಆದರೆ ಅವ್ರು ಹೆಂಗೆ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆಯಿಂದನೇ ಬಲರಾಮಗೆ ಬಂದುಬಿಡ್ತಾರೆ. ರೆಡಿ ಆಗೋದಾಗಿಂದನೂ ಬಲರಾಮ, ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋವರೆಗೂ ಬಲರಾಮ, ಎದ್ದು ಬಂದರು ಆ ಥರ ಪಾತ್ರದಲ್ಲಿ ಮುಳುಗೋಗ್ಬಿಡ್ತಾರೆ ಅವರು. ಆಮೇಲೆ ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಅತುಲ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ವಿನಯಗೌಡ ಸರ್ ಆಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ಇವರೆಲ್ಲ ಅಂದರೆ ಹೆಲ್ತಿ ಕಾಂಪಿಟೇಷನ್ ಇವ್ರಿಗೆಲ್ಲ ಮಾಡ್ತಾಯಿದ್ದೀರಾ, ನಾವು ಏನಾರು ಮಾಡ್ಕೊಳ್ಳೋಣ. ಹೆಲ್ತಿ ಕಾಂಪಿಟೇಷನ್ ಮ್ಯಾಮ್, ಅಂದರೆ ಬೇರೆ ಥರ ಅಲ್ಲ, ಹೆಲ್ತಿ ಕಾಂಪಿಟೇಷನ್ ಅಂದರೆ ಅವ್ರು ಮಾಡಬೇಕಾದ್ರೆ ಇವ್ರು ಬಂದು ಮಾನಿಟ್ರ್ ನೋಡೋರು, ಹಂಗೆ ವರ್ಕೌಟ್ ಆಗ್ತಾಯಿದ್ರು. ಹೆಲ್ತಿ ಕಾಂಪಿಟೇಷನಾಗಿ ತುಂಬ ಚೆನ್ನಾಗಿದೆ, ಎಲ್ಲ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆ ಥರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನೀವು ನೋಡಿ ವಿನೋದ್ ಸರ್ನ ಎಕ್ಸ್ಟ್ರೀಮಾಗಿ ಆ್ಯಕ್ಟಿಂಗ್ ನೋಡ್ಬೋದು ನೀವು. ಆ ಪರ್ಫಾರ್ಮೆನ್ಸ್ ಆಗಲಿ, ನಾವೇ ಎಷ್ಟೋ ಸಲ ಮಾನಿಟ್ರ್ ಮುಂದೆ ಕೂತ್ಕೊಂಡು ಹತ್ತಿರೋದು ಉಂಟು. ನಾನು ಬರೀ ಮಾನಿಟ್ರ್ ನೋಡಿಕೊಂಡು ಆಮೇಲೆ ಆನ್ಲೈನ್ ಎಡಿಟ್ ನೋಡಿ ಹತ್ತಿರೋದು ಉಂಟು. ಆ ಥರ ಎಲ್ಲ ನಮಗೆ ಫೀಲ್ ಆಗಿದೆ. ಇನ್ನು ಮ್ಯೂಸಿಕ್ ಬಿದ್ದ ಮೇಲೆ ನೀವು ಕೇಳೋಂಗೆ ಇಲ್ಲ, ಅದು ಡಬಲ್ ಆಗ್ಬಿಟ್ಟಿರುತ್ತೆ. ನಾನು 15 ಸಲ ನೋಡಿದ್ದೀನಿ ಇಲ್ಲಿವರೆಗೂ ಸಿನಿಮಾ, 15 ಸಲನೂ ಹತ್ಬಿಟ್ಟು ಈಚೆ ಬಂದಿದ್ದೀನಿ. ನೀವು ಎಸತಿ ನೋಡಿ? ಇಲ್ಲ, ನೀವು ಇವ್ರು ಹೇಳಿದ್ರಲ್ಲ ಹೆಲ್ದಿ ಕಾಂಪಿಟೇಷನ್ ಅಂತ, ಅದು ಶೂಟ್ ಟೈಮಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆಫ್ಟರ್ ದ ಶೂಟ್ ಹೆಲ್ದಿ ಕಾಂಪಿಟೇಷನ್ ನನಗೆ ಗೊತ್ತು ಎಷ್ಟಿತ್ತು ಅಂತ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಎಲ್ಲ ಕಾಲು ಡೈರೆಕ್ಟ್ರದು. ಅಂದರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿಬಿಟ್ಟಿದ್ದು. ನಾನು ಮದುವೆ ಆಗಿದೆ ಅಷ್ಟೇ, ಸದ್ಯಕ್ಕೆ ಗಂಡ ಹೆಂಡತಿ ಥರ ಇದ್ದಿದ್ದು ನಮ್ಮ ಡೈರೆಕ್ಟ್ರು ಮತ್ತು ಇವರೇ. ಮ್ಯೂಸಿಕ್ ಬಂತಾ, ಸ್ಟೆಮ್ಸ್ ಬಂತಾ, ಲಿರಿಕ್ಸು. ನಂಗೆ ನಿದ್ದೆನೇ ಬರ್ತಿಲ್ಲ ಶ್ರೇಯಸ್, ನಿಮಗೆ ಬರ್ತಿದ್ಯಾ ಅಂತ ಆ ಕಡೆಯಿಂದ ಫೋನು. ಸರ್ ನನಗೂ ಬರ್ತಿಲ್ಲ ಸರ್ ಅಂತ ಇವರು. ಸೊ ಈ ಥರ ಒಂದು ರಿಲೇಷನ್ಶಿಪ್ ಈ ಸಿನಿಮಾದಲ್ಲಿ ಇವರುಗಳ ಕೆಲಸ ಮಾಡಿರೋದು. ಅಂದರೆ ಈಗ ಯಾರು ಎಲ್ಲ ಕರ್ಕೊಬಂದಿರೋರು ಎಲ್ಲರೂ ಅವ್ರ ಫೀಲ್ಡಲ್ಲಿ ಮಾಸ್ಟರ್ಸು. ಈಗ ಸಂತೋಷ್ ನಾರಾಯಣ್ ಸರೇ ಬಂದ್ರೂ ನಾವು ಯಾವುದಾದ್ರು ಈಗ ಫಸ್ಟ್ ರೀಲ್ ಬಂತು, ಇನ್ನು ಎಕ್ಸ್ಪೆಕ್ಟೇಷನ್ ಸೆಕೆಂಡ್ ರೀಲಿಗೆ ನಮಗೆ ಮ್ಯೂಸಿಕ್ ಬಂತಾ ಏನಾಗಿರ್ಬೋದು, ಆ ಎಕ್ಸ್ಪೆಕ್ಟೇಷನಲ್ಲಿ ಕಾಲ ಕಳೆದ್ಬಿಟ್ಟಿದ್ದೀವಿ. ನಿದ್ದೆನೇ ಬರ್ತಾ ಇರಲಿಲ್ಲ ನಮಗೆ ಆ ಮ್ಯೂಸಿಕ್ ವೆಯ್ಟ್ ಮಾಡೋ ತನಕ. ಪ್ರಾಬಬ್ಲಿ ಇವ್ರು ಹೇಳ್ತಾ ಇದ್ರಲ್ವಾ, ಇಷ್ಟೊಂದು ಡೆಡಿಕೇಶನು ನಮ್ಗೆ ಔಟ್ಪುಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಈ ಲೆವೆಲ್ ಡೆಡಿಕೇಶನ್ ಇಲ್ಲ ಅಂದರೆ ಡೆಫಿನೆಟ್ಲಿ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ನಾವೆಲ್ಲ ಮಾತಾಡ್ತಾ ಇರೋದು ಹೌದು, ನಿಜ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಇವರೆಲ್ಲ ಅನ್ನೋದು ಕಾಣುತ್ತೆ. ಆಮೇಲೆ ನನಗೆ ಮತ್ತೊಂದು ಕೇಳ್ಪಟ್ಟೆ, ಅವತ್ತು ನಿಮ್ಮ ತಾಯಿಯವ್ರನ್ನ ಮಾತನಾಡ್ತಾ ಇರಬೇಕಾದ್ರೆ ಬಲರಾಮ ನನ್ನೂರವರು. ಸೊ ಅದಕ್ಕೆ ಅಂದರೆ ನನಗೆ ಯಾರಿಗೂ ಗೊತ್ತಿಲ್ಲದಿರೋ ಅಂಥದ್ದು ನನಗೆ ಅವ್ರ ಬಗ್ಗೆ ಗೊತ್ತು. ಸೊ ಅದಕ್ಕೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಬಿಟ್ಕೊಡ್ಬೋದಾ? ಮ್ಯಾಮ್ ಬಿಟ್ಕೊಡೋದೇನಿಲ್ಲ. ಅಂದರೆ ಬಲರಾಮನ್ನ ಅವರು ನಮ್ಮೂರವರೇ, ಅದು ನಮಗೆ ಪ್ರೌಡ್ ಮೂಮೆಂಟ್ ಅವರು ಬಲರಾಮ ಅನ್ನೋದು. ಬಟ್ ಆ ಪಾತ್ರ ಇದಕ್ಕೆ ಅಂತ ನನಗೆ ಮ್ಯಾಚ್ ಮಾಡ್ತೀವೋ ಇಲ್ಲ ಅದು ನನಗೆ ಗೊತ್ತಿಲ್ಲ. ಆಯಿತಾ, ಅದು ರಿಯಲ್ ಪಾತ್ರ ನಾವು ಅದು ಸೃಷ್ಟಿ ಮಾಡಿದ್ದೀವೋ ಇಲ್ಲ ಅದು ಕಾಲ್ಪನಿಕನೋ ಅದು ನನಗೆ ಗೊತ್ತಿಲ್ಲ. ಬಟ್ ಬಲರಾಮ ಅನ್ನೋ ಆ ವ್ಯಕ್ತಿ ಮತ್ತೆ ಸೃಷ್ಟಿಯಾಗೋದು ಸುಳ್ಳು ಅನಿಸುತ್ತೆ. ಇನ್ನು ಮುಂದಕ್ಕೂ ನೋಡೋಕ್ಕಾಗಲ್ಲ ಅನಿಸುತ್ತೆ. ಆ ಥರದೊಬ್ಬ ವ್ಯಕ್ತಿ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನಾವು ಸಮ್ಮರ್ಗೆ ಏನಾದ್ರು ಹೋದರೆ ಒಂದು ಸೂಪರ್ಮ್ಯಾನ್ ಕತೆ ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡೋರು ಬಲರಾಮ ಅನ್ನೋರು ಬಗ್ಗೆ. ಅಷ್ಟು ಇನ್ಸ್ಪೈರ್ ಆಗಿ ತಗೊಂಡಂಥದ್ದು ಅವ್ರದ್ದು ಕೆಲವು ವಿಚಾರಗಳು, ಅವ್ರದ್ದು ಲೈಫ್ ಸ್ಟೋರಿ ನೋಡಿದಾಗ ನನಗೆ ತುಂಬ ಕನೆಕ್ಟ್ ಆಗೋವಂಥ ವ್ಯಕ್ತಿ. ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ನಿಮಗೆ ಈ ಸಿನಿಮಾದ ಫೇವ್ರೆಟ್ ಪೋರ್ಷನ್ ಯಾವುದು? ಪೋರ್ಷನ್ ಅನ್ನೋದಕ್ಕಿಂತ ನನಗೆ ವಿನೋದ್ ಸರ್ದು ಈ ಫೋಟೋ, ಎಸ್ಪೆಷಲಿ ಈ ಕಾಸ್ಟ್ಯೂಮಲ್ಲಿ ಇದೆಯಲ್ಲ, ಇದರಲ್ಲಿ ಒಂದು ವೀಡಿಯೋ ಇತ್ತು. ನಂಗೆ ಗೊತ್ತಿಲ್ಲ ಅದು ಸಿನಿಮಾದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ನೋಡು ಅಂತ ತೋರಿಸಿದ್ರು. ಎಷ್ಟು ಇಷ್ಟ ಆಗಿತ್ತು ಅಂದರೆ ವಿನೋದ್ ಸರ್ ಲುಕ್, ಅದರಲ್ಲಿ ಒಂದು ಸ್ಮೋಕ್ ಮಾಡ್ತಿರೋ ಥರ ಸಮಥಿಂಗ್ ಏನೋ ಹಿಂಗೆ ತಿರ್ಗೋದು ಒಂದು ಶಾರ್ಟ್, ಅರೆ ವಾ ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಬಲರಾಮ ನಿಜವಾದ ನಂಗೆ ಗೊತ್ತಿಲ್ಲ, ಕತೆ ಕಂಪ್ಲೀಟ್ ಅವ್ರ ಮೇಲೇ ಇದೆಯೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಟ್ ಬಲರಾಮದ ನಿಜವಾದ ಫೋಟೋ ನಾನು ನೋಡಿದೆ ಒಂದಿನ, ಹೇಗಿದ್ದಾರೆ ಅಂತ. ಆ್ಯಕ್ಚುಲಿ ಹೇಳ್ದಂಗೆ ಅಜ್ಜಿ ಅವ್ರು ಹೆಂಗಿದು ನೋಡೋಕ್ಕೆ ಎತ್ತರವಾಗಿ ಮೈಕಟ್ಟೆಲ್ಲ ಹೆಂಗಿದ್ರು ಅಂತ ನಾನು ಫೋಟೋ ನೋಡಿದೆ. ಅದನ್ನು ನೋಡಿದ್ಮೇಲೆ ನನಗೆ ಅನಿಸಿದ್ದು ಆ್ಯಕ್ಚುಲಿ ವಿನೋದ್ ಸರ್ನ ಬಿಟ್ಟರೆ ಬೇರೆ ಯಾರೂ ಆ ಪಾತ್ರನ ರೀಪ್ಲೇಸ್ ಮಾಡೋಕ್ಕೆ ನಮ್ಮ ಕನ್ನಡದಲ್ಲಿ ಚಾನ್ಸೇ ಇರಲಿಲ್ಲ. ನಾನು ಅನ್ಕೋತಾ ಇದ್ದೆ ವಿನೋದ್ ಸರೇ ಆಗಬೇಕು ಅಂತ, ಇಷ್ಟೊಂದು ನೀನು ಫೈಟ್ ಮಾಡ್ತಾಯಿದ್ದೆ ಅಂತ ತುಂಬ ಸರಿ ಕೇಳಿದ್ದೆ. ಬಟ್ ನಾನು ನಿಜವಾದ ಬಲರಾಮನ ನೋಡಿದ್ಮೇಲೆ ಅನ್ನಿಸ್ತು ವಿನೋದ್ ಸರ್ನ ಬಿಟ್ಟರೆ ಬೇರೆ ಯಾರೂ ಆ ಪಾತ್ರನ ರೀಪ್ಲೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಅಷ್ಟು ಆಪ್ಟ್ ಆಗಿದ್ದಾರೆ ಅವರು. ಹೆಂಗಿದ್ರು ಬಲರಾಮ? ನಿಜವಾಗ್ಲೂ ಹೀರೋ ಥರನೇ ಇದ್ದಾರೆ. ಅವತ್ತಿನ 90s ಯಾರು ಗ್ಯಾಂಗ್ಸ್ಟರ್ಸ್ ಅಂತ ಇದ್ದರು, ದ ಮೋಸ್ಟ್ ಹ್ಯಾಂಡ್ಸಮ್ ಆಗಿದ್ದಂಥ ಒಬ್ಬ ಮನುಷ್ಯ. ಅದೆಷ್ಟು ಜನ ಕ್ರಶ್ ಇದ್ದರು ಆ ಟೈಮಲ್ಲಿ ಗೊತ್ತಿಲ್ಲ ಅವರು. ಆಮೇಲೆ ಅದು ಅಪ್ಪನ ನೋಡಿದ್ರೇ ಒಂಥರ ಖುಷಿ, ನಮಗೆ ತುಂಬ ಖುಷಿ. ಆಮೇಲೆ ಅವ್ರು ನಡ್ಕೊಂಬಂದ್ರೇ ಅಷ್ಟು ಅದೊಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಒಬ್ಬರೇ ಬರ್ತಾಯಿದ್ದಿತ್ತು ಒಬ್ಬರೇ ಹೋಗ್ತಾಯಿದ್ದಿತ್ತು, ಆ ಥರ ಒಂಥರ ಸ್ವಾಗಿದ್ದಂಥ ವ್ಯಕ್ತಿ ಅವರು.
ಎಚ್ ಸಿ ವೇಣು ಅವರ ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿ ಬಂದಿದೆ. ಎಲ್ಲೋ ಒಂದು ಕಡೆ ನಮಗೆ ಬರೀ ಒಂದು ಅಂದರೆ ಲಿಟ್ರಲಿ ನಮಗೆ ಆ ಪೀರಿಯಡ್ದು ಒಂದು ಫ್ಲೇವರ್ನ ಅಚ್ಚುಕಟ್ಟಾಗಿ ಹಾಗೆ ತಗೊಂಬಂದಿದ್ದಾರೆ. ಮ್ಯಾಮ್ ವೇಣು ಸರ್ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮ್ಯಾಮ್. ಬಿಕಾಸ್ ವೇಣು ಸರೇ ಬೇಕು ಅಂತ ಓದೋ ನಾನು ಅಂದರೆ ಅವ್ರಿಗೆ ತುಂಬ ದೊಡ್ಡ ಅಭಿಮಾನಿ ನಾನು. ಏಕೆಂದರೆ ನಾನೇನು ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಅವ್ರು ಇಮಿಡಿಯೇಟ್ ಕ್ಯಾಚು. ಆಮೇಲೆ 5 ನಿಮಿಷ ಬ್ರೇಕ್ ಇಲ್ಲ ಅವ್ರ ಹತ್ರ. ಹೆಂಗೆ ಅಂದರೆ ಕುತ್ಕೊಳ್ಳೋವಂಥ ಮನುಷ್ಯನೇ ಅಲ್ಲ ಅಯ್ಯಪ್ಪ. ಕೆಲಸ ಅಂತ ಬಂದಮೇಲೆ ಓಡಾಡ್ಕೊಂಡು ಕೂಗಾಡ್ಕೊಂಡು ಮಾಡಿ ಏನು ಹೇಳ್ತೀವೋ ಅದು ರಿಸಲ್ಟ್ ಆಗಿರುತ್ತೆ. ಆಮೇಲೆ ಸ್ಕೇಟ್ ಬೋರ್ಡ್ ಮೇಲೆಲ್ಲ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ, ಅದೊಂದು ಈ ಸಿನಿಮಾದಲ್ಲಿ ವಿಶೇಷ. ಸ್ಕೇಟ್ ಬೋರ್ಡ್ ಮೇಲೆ ಕ್ಯಾಮ್ರಾ ಇಟ್ಬಿಟ್ಟು ಕಳಿಸ್ತಂಥದ್ದಿದೆ, ಸ್ಕೇಟ್ ಬೋರ್ಡ್ ತಳ್ಳಿ ಶೂಟ್ ಮಾಡಿರೋದಿದೆ, ಡೌನ್ ಶಾಟ್ಸ್ ಎಲ್ಲ ಇಟ್ಟು. ಆಮೇಲೆ 13 ಡೇಸ್ ಆಲ್ಮೋಸ್ಟ್ 10 to 13 ಡೇಸ್ 0 ಲೈಟಲ್ಲಿ ಶೂಟ್ ಮಾಡಿಕೊಟ್ಟಿದ್ದಾರೆ, ಅದೊಂದು ಸ್ಪೆಷಲ್ಲು. ಆಮೇಲೆ ಎಲ್ಲೂ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ, ಓವರ್ ರೈಟ್ ಅಂತ ಅನಿಸಲ್ಲ. ನೀವು ಮುಳುಗೋಗ್ತೀರಾ ವಿಜುವಲ್ಸ್ ಜೊತೆಗೆ. ನಾವು ಇದ್ದೀವಿನೋ ಆ ಪೀರಿಯಡಲ್ಲಿ ಅನ್ನೋ ಥರದ್ದು ಫೀಲ್ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮ್ಯಾಮ್. ನೀವು ಹೇಳ್ತಿದ್ರೆ ನಾನು ಯಾವಾಗ ಸಿನಿಮಾ ನಾನು ನೋಡ್ತೀನೋ ಅಂತ ನನಗೆ ಸೀರಿಯಸ್ಲಿ ಫೀಲ್ ಆಗ್ತಾ ಇದೆ. ಅವತ್ತು ವಿನೋದ್ ಸರು ಹಾಗೆ ಹೇಳ್ತಿದ್ರು, ಯಾವಾಗ ನಾವು ಸಿನಿಮಾ 26ನೇ ತಾರೀಕು ಲಿಟ್ರಲಿ ವೇಟಿಂಗ್ ನಾವು. ಸೊ ಇವಾಗ ವಿನೋದ್ ಸರ್ನ ಬಿಟ್ಟು ಹೊರತುಪಡಿಸಿ ನಿಮಗೆ ಯಾವ ಕ್ಯಾರೆಕ್ಟರ್ ತುಂಬ ಕನೆಕ್ಟ್ ಆಯಿತು? ನನಗೆ ಅದು ಹೆಸರು ಹೇಳ್ಬೋದೇ ಇಲ್ಲೋ ಗೊತ್ತಿಲ್ಲ, ಕ್ಯಾರೆಕ್ಟರ್ ಹೆಸರು ಮುತ್ತಪ್ಪ ರೈ. ಅಲ್ಲ ನಂಗೆ ಗೊತ್ತಿಲ್ಲ, ಸುಮ್ಮನೆ ಕಾಂಟ್ರವರ್ಸಿ ಮಾಡ್ತಾರೆ. ಮುತ್ತಪ್ಪ ರೈನೇನವ್ರು ಅಂತ ಗೊತ್ತಿಲ್ಲ. ರಮೇಶ್ ಇಂದ್ರ ಸರ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅವ್ರದ್ದು ಎಂಟ್ರಿನೇ ವಾವ್, ಅವರು ಡೈಲಾಗ್ ಹೇಳೋ ರೀತಿನೇ ವಾವ್. ಸಿನಿಮಾದಲ್ಲಿ ಅವ್ರು ತುಂಬ ಇಷ್ಟ. ನಾವು ಹೇಳ್ಬಾರ್ದ ಕ್ಯಾರೆಕ್ಟರ್? ಬೇಡ ಮ್ಯಾಮ್, ನನಗೆ ಗೊತ್ತಿಲ್ಲ. ಏನೋ ಮುತ್ತಪ್ಪ ರೈ ಥರನೇ ಕಾಣಿಸ್ತಾರೆ ಅಂತ ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ ಅದು ಯಾವುದು ಪಾತ್ರ ಅಂತ. ಬಟ್ ಆಲ್ ಓವರ್ ಮ್ಯಾಮ್ ನಾನು ಹೇಳ್ತಾ ಇದ್ದೀನಲ್ಲ, ಇವರೆಲ್ಲರೂ ರಾಕ್ಷಸರು ಮ್ಯಾಮ್ ಆ್ಯಕ್ಟಿಂಗಲ್ಲಿ. ನನಗೆ ಯಾರ್ದು ಇವ್ರದ್ದು ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ರಾಕ್ಷಸರು ತಿನ್ಕೊಂಬಿಟ್ಟಿದ್ದಾರೆ. ಕಣ್ಣಲ್ಲೇ ಸನ್ನೆಗಳು, ಆ ಬಾಡಿ ಲ್ಯಾಂಗ್ವೇಜ್ಗಳು. ನನಗೆ ಮೇಯ್ನಾಗಿ ವಿನಯ್ ಗೌಡ ಸರ್ದು ಪಾತ್ರ. ಅವರು ಒಂದು ಕ್ಲಾಸ್ ರೌಡಿ ಥರ, ಈ ರಿಚೆಸ್ಟ್ ಈ ವಿಲನ್ಗಳ ಥರ ಕಾಣಿಸ್ಕೊತಾ ಇದ್ರು ಇಷ್ಟು ದಿನ. ಮ್ಯಾಮ್ ಹೇಗೆ ಬಾಡಿ ಲ್ಯಾಂಗ್ವೇಜ್ ಮಾಡ್ಕೊಂಡಿದ್ದಾರೆ ಅಪ್ಪ ಅಂತ ಅಂದರೆ, ಆ ತಮಿಳ್ ಸ್ಲ್ಯಾಂಗು ನೀವು ನೋಡ್ತೀರಿ, ಯಾಕಾದರೂ ಬರ್ತಾನೆ ಸ್ಕ್ರೀನಲ್ಲಿ. ಪಾಪ ಅಷ್ಟು ಚೆನ್ನಾಗಿ ಒಳ್ಳೆಯವ್ರನ್ನೆಲ್ಲ ಹಾಳು ಮಾಡ್ತಾವನೆ. ಆಮೇಲೆ ಇವ್ನು ಬಂದರೆ ಸಾಕು ಏನಾದರೂ ಒಂದು ಸಮಸ್ಯೆ ತರ್ತಾನಲ್ಲ ಅನ್ನೋಷ್ಟು ಮುಳುಗಿಸ್ಬಿಟ್ಟಿದ್ದಾರೆ. ಆಮೇಲೆ ವಿನಯ್ ಸರ್ದಂತೂ ಅದೊಂದು ಅವ್ರದ್ದು ಬೇರೆ ಶೇಡೇ ನೋಡ್ಬೋದು ನೀವು. ಪರಕಾಯ ಪ್ರವೇಶ ಅಂತ ಹೇಳ್ಬೋದು. ಹೌದು. ಆಮೇಲೆ ಯಾವ ಡೈರೆಕ್ಟ್ರೂ ಊಹೆ ಕೂಡ ಮಾಡಿರಲ್ಲ ಆ ಥರದೊಂದು ಬಾಡಿ ಲ್ಯಾಂಗ್ವೇಜ್ ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೇಳಿ. ಬಟ್ ಇನ್ನು ಮುಂದೆ ಪಕ್ಕಾ ಲೋ ಕ್ಲಾಸ್ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಿಮ್ಮೊಟ್ಟಿಗೆ ಮಾತನಾಡಿ. ಯಂಗೆಸ್ಟ್ ಪ್ರೊಡ್ಯೂಸರು, ಸೊ ದೊಡ್ಡ ಆಶಯದೊಂದಿಗೆ ಬರ್ತಾ ಇದ್ದೀರಾ. ಆ್ಯಂಡ್ ಆಬ್ವಿಯಸ್ಲಿ ನೋಡಿದ್ರೆ ಕೂಡ ನಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಇದೊಂದು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲಿಕಲ್ಲು ಸೃಷ್ಟಿಸುವಂಥ ಎಲ್ಲ ಒಂದು ಅಂದರೆ ಇನ್ಪುಟ್ಸ್ಗಳಿದೆ ಈ ಸಿನಿಮಾದಲ್ಲಿ ಅಂತ. ವಿ ಆರ್ ಆಲ್ ರಿಯಲಿ ವೇಟಿಂಗ್ ಫಾರ್ ದಿಸ್ ಮೂವಿ. ತುಂಬ ಒಳ್ಳೆಯದಾಗಲಿ ನಿಮ್ಮಿಬ್ಬರು ಕೂಡ. ಮತ್ತಷ್ಟು ಸಿನಿಮಾಗಳೊಂದಿಗೆ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇರಿ ಸರ್. ಡೆಫಿನೆಟ್ಲಿ ಮ್ಯಾಮ್, ಇನ್ನೊಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಇದಾಗ್ತಿದ್ದಂಗೆ ಇದ್ರದ್ದು 3 ಪಟ್ಟು ಇನ್ನೊಂದು ದೊಡ್ಡದಾಗಿ ಅನೌನ್ಸ್ ಮಾಡ್ತೀವಿ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಂಥ ಪ್ರೊಡ್ಯೂಸರ್ಸ್ಗಳೇ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಬೇಕು. ಅದಕ್ಕೋಸ್ಕರ ಇಲ್ಲ ಮ್ಯಾಮ್, ಏನೇ ಮಾಡಿದ್ರು ನಾನು ಹೇಳ್ತಾ ಇದ್ದೀನಲ್ಲ, ಥ್ಯಾಂಕ್ಸ್ ಕಾರ್ಡ್ ಸ್ಟಾರ್ಟ್ ಆದಾಗಿಂದ, ಟೈಟ್ಲ್ ಕಾರ್ಡ್ ಸ್ಟಾರ್ಟ್ ಆದಾಗಿಂದ ಥ್ಯಾಂಕ್ಸ್ ಕಾರ್ಡ್ವರೆಗೂ ನೀವು ನೋಡಿ ಆ ಪ್ಯಾಷನೇಟ್ ಕಾಣುತ್ತೆ ಸಿನಿಮಾದಲ್ಲಿ. ಯಾವುದಕ್ಕೋಸ್ಕರ ಇಷ್ಟು ಮಾತಾಡಿದ್ರು, ಯಾವುದಕ್ಕೋಸ್ಕರ ಇಷ್ಟು ಕೆಲಸ ಮಾಡಿದ್ರು, ಯಾವುದಕ್ಕೋಸ್ಕರ ನಮ್ಮ ಇಷ್ಟೊಂದು ಕರೆಸ್ಕೊಂಡ್ರು, ಅಷ್ಟಕ್ಕೂ ರಿಸಲ್ಟ್ ಸಿನಿಮಾ ಬಂದ ಮೇಲೆ ನಿಮಗೆ ಕಾಣುತ್ತೆ. ಏನು ಹೇಳೋದಿಲ್ಲ, ಇಷ್ಟು ವರ್ಷಗಳ ಪರಿಶ್ರಮ ಇದು 26ಕ್ಕೆ ಥಿಯೇಟ್ರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಯಾಕೆಂದರೆ ಇದು OTTಲಿ ಮನೇಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಖಂಡಿತವಾಗ್ಲೂ ಅಲ್ಲ. ಬಿಗ್ ಸ್ಕ್ರೀನಲ್ಲಿ ನೋಡಿ ಅದನ್ನು ಒಂದು ಫೀಲ್ನ ಎಂಜಾಯ್ ಮಾಡೋವಂಥ ಸಿನಿಮಾ. ಮ್ಯಾಮ್, ಈ ಮಳೆ ಬರೋಂಥವ್ರಿಗೆ ಎಷ್ಟೋ ಜನ ಮಳೆ ಲವರ್ಸ್ ಅಂತಲೇ ಇದ್ದಾರೆ ಆಯಿತಾ. ಆ ಫೀಲ್ ಮಾಡೋಕ್ಕೆ ಮಳೆ ಅಂದರೆ ಮ್ಯಾಮ್, ಮುಂಗಾರು ಮಳೆಯಲ್ಲೇ ನಾವು ಫೀಲ್ ಮಾಡಿದ್ದು ಆ ಥರ ಮಳೆ ಸಿಡ್ಲು, ಅದನ್ನು ಫೀಲ್ ಮಾಡಬೇಕು ಅಂದರೆ ಈ ಸಿನಿಮಾಗೆ ಬರಬೇಕು. ಆಮೇಲೆ ಹತ್ತತ್ರ ಒಂದು 15 ಸ್ಪೀಕರ್ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ. ಈಗ ಚೆನ್ನೈಲಿ ನಡೀತಾ ಇದೆ, ಕಲ್ಕಿ ಎಲ್ಲ ನಡೆದಂಥ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಅಟ್ಮಾಸ್ ನಡೀತಾ ಇದೆ. ನೀವೇನೋ ತಲೆ ಮೇಲೆ ಸಿಡ್ಲು ಹೊಡಿತು ಅನ್ನೋ ಥರದ ಫೀಲು, ಸುತ್ತಮುತ್ತ ಮಳೆ, ಆ ಫೀಲ್ಗೆ ಜಾರ್ಕೊಂಡು ಬಿದ್ದುಬಿಡ್ತೀರ ಸ್ಕ್ರೀನ್ ಒಳಗೆ. ಸರ್ ನೀವು ಹೇಳ್ತಾ ಇದ್ರೆ ನನಗೆ ಇನ್ನೂ ನಾಳೆನೇ ಸಿನಿಮಾ ರಿಲೀಸ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ಸರ್. 26ನೇ ತಾರೀಕು ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ಇರಲಿ. ನಿಮ್ಮನ್ನೇ ಕಳಿಸಿ ಮತ್ತೆ ಇದೇ ಮೈಕಲ್ಲಿ ನಾವು ಹಿಡ್ಕೋತೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನೀವು. ಖಂಡಿತವಾಗ್ಲೂ ಹೇಳ್ತೀನಿ ಡೆಫಿನೆಟ್ಲಿ. ಎಸ್, ಇಬ್ರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಸಿನಿಮಾದ ನಿರ್ಮಾಪಕರಾದಂತಹ ಶ್ರೇಯಸ್ ಹಾಗೆಯೇ ಲೇಖಾಚಂದ್ರ ಅವರ ಮಾತುಗಳು. ಬಲರಾಮನ ದಿನಗಳು ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.